ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ತುಮಕೂರಿಂದ ಜೋಗ್ ಫಾಲ್ಸ್ಗೆ ಜರ್ನಿ ಮಾಡ್ತಾಯಿದ್ವಿ. ಹಾಗಾಗಿ ಮಧ್ಯದಲ್ಲೇ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಬೋದು ನಾವು ನೀರು ಹರಿತಾ ಇರೋದನ್ನು, ಎಷ್ಟು ಸ್ವಚ್ಛವಾದ ನೀರು. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಭತ್ತ ಬೆಳೀತಿರೋದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನೋಡಿ, ಈ ತಾತ ಅವರು ಎಮ್ಮೆ ಮೇಯಿಸ್ತಾ ಇದ್ದಾರೆ. ಇವರು ಸುತ್ತಮುತ್ತಲ ನೀರು ರೋಡ್ ಸೈಡಲ್ಲೇ ಹರಿತಾ ಇದೆ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಈ ಥರ ಪ್ಲೇಸ್ ನೋಡಬೇಕು ಅಂದರೆ ತುಂಬ ಅದೃಷ್ಟಪಟ್ಟಿರಬೇಕು. ನಾವು ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ವಿ. ಹಾಗೆ ದಾರಿಯಲ್ಲಿ ಈ ಪ್ಲೇಸ್ ಕಾಣಿಸಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಲ್ಲರೂ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಜೋಗ್ ಫಾಲ್ಸ್ ತಲುಪಿದ್ದೀವಿ. ಈಗ ನಾವು ಜೋಗ್ ಫಾಲ್ಸ್ ವ್ಯೂವನ್ನು ನೋಡ್ಬೋದು. ಬನ್ನಿ ಎಲ್ಲರೂ ನೋಡೋಣ. ಇವತ್ತು ನಾವು ಕರ್ನಾಟಕದ ಹೆಮ್ಮೆಯ ಪ್ರವಾಸಿ ತಾಣಗಳಲ್ಲಿ ಒಂದಾದ ಜೋಗ ಜಲಪಾತವನ್ನು ನೋಡ್ತಾ ಇದ್ದೀವಿ. ನೋಡ್ಬೋದು ನಾವು ಪ್ರಕೃತಿಯ ಅದ್ಭುತ ಸೌಂದರ್ಯ ಮತ್ತು ಮಂಜಿನ ನಡುವೆ ಧುಮುಕುವ ಜಲಪಾತ, ಮನಸ್ಸಿಗೆ ನೆಮ್ಮದಿ ನೀಡುವ ದೃಶ್ಯಗಳು ಮತ್ತು ಸುತ್ತಮುತ್ತಲಿನ ಹಸಿರು ವಾತಾವರಣವನ್ನು ನೆಮ್ಮದಿಯಾಗಿ ಅನುಭವಿಸಬೇಕು. ಇಂತಹ ಅದ್ಭುತ ಸ್ಥಳಗಳನ್ನು ಅನ್ವೇಷಿಸಲು ನಮ್ಮ ಚಾನಲ್ ಜೊತೆಯಲ್ಲಿರಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕರ್ನಾಟಕದ ಹೆಮ್ಮೆಯ ಈ ಪ್ರಕೃತಿ ವೈಭವವನ್ನು ಪ್ರತಿಯೊಬ್ಬರೂ ಒಮ್ಮೆಯಾದರೂ ಭೇಟಿ ಅನುಭವಿಸಲೇಬೇಕು. ಆ ಥರ ಜಾಗ ಇದು.
ಜೋಗ ಜಲಪಾತದ ಈ ಮನಮೋಹಕ ದೃಶ್ಯಗಳು ನಿಮಗೆ ಇಷ್ಟವಾಗಿದೆ ಎಂದು ನಾನು ಆಶಿಸುತ್ತಿದ್ದೇನೆ. ಈ ಅದ್ಭುತ ಜೋಗ ಜಲಪಾತ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇಂತಹ ಸುಂದರವಾದ ಪ್ರವಾಸ, ಪ್ರಕೃತಿ ಮತ್ತು ಕನ್ನಡ ವ್ಲಾಗ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.